ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಂದ ನಡೆದಿರುವ ವಿಕೃತ ಲೈಂಗಿಕ ಹಗರಣ ವಿರೋಧಿ ಮೇ 30ರಂದು ನಗರದಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಹಿತಿ ಹಾಗೂ ಮಹಿಳಾ ಪರ ಹೋರಾಟಗಾರ್ತಿ ರೂಪಾ ಹಾಸನ್ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಪ್ರಜ್ವಲ್ ಎಸಗಿರುವ ಕೃತ್ಯದಿಂದ ಎಷ್ಟೋ ಮಹಿಳೆಯರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರ ಪರ ದನಿಯಾಗಿ ಈ ಹೋರಾಟ ಸಂಘಟಿಸಲಾಗಿದೆ. ಈ ಕೃತ್ಯ ನಿಜಕ್ಕೂ ವಿಷಾದನೀಯ ಸಂಗತಿ. ಹಾಸನದ ಮೇಲೆ ಸುನಾಮಿ ಅಪ್ಪಳಿಸಿದಂತೆ ಆಗಿದೆ. ಇಂತಹ ಘಟನೆಯನ್ನ ನಾವು ಎಲ್ಲೂ ಕಂಡಿಲ್ಲ. ಇದಕ್ಕೆ ಕಾರಣರಾಗಿರುವ ಸಂಸದನನ್ನ ಕೂಡಲೇ ಬಂಧಿಸಬೇಕು. ಅಶ್ಲೀಲ ವಿಡಿಯೋಗಳನ್ನ ರಾಜಕೀಯ ದ್ವೇಷದಿಂದ ಹಂಚಿದರು. ಅವರವರ ಸ್ವಾರ್ಥ ಸಾಧನೆಗಾಗಿ ಕಂತಾಗಿ ಯಾರು ಬಿಡುಗಡೆ ಮಾಡಿದಾರೋ ಗೊತ್ತಿಲ್ಲ. ಆದರೆ ಇದನ್ನ ಚುನಾವಣೆಗೆ ಬಳಸಿಕೊಂಡಿದ್ದು ರಾಜಕೀಯ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ. ಇದು ಹೀನಾಯ ಬೆಳವಣಿಗೆ. ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಹೆಣ್ಣು ಮಕ್ಕಳನ್ನ ದಾಳವಾಗಿ ಬಳಸಿಕೊಂಡಿದ್ದು ಬೇಸರ ತರಿಸಿದೆ. ಹಾಸನಾಂಬೆ ಪುರದಮ್ಮ ದೇವಿಯರಿಗೆ ಪೂಜೆ ಸಲ್ಲಿಸುವ ರಾಜಕಾರಣಿಗಳಿಗೆ ಆ ದೇವಿಯರೇ ಶಿಕ್ಷೆ ಕೊಡಬೇಕು ಎಂದ ಅವರು, ನಗರ ಹಾಗೂ ಜಿಲ್ಲೆಯಲ್ಲೂ ಮಹಿಳೆಯರ ಮೇಲೆ ಗೌರವ ಇರುವವರು ನಮ್ಮ ಹೋರಾಟದಲ್ಲಿ ಭಾಗಿಯಾಗಬೇಕು, ಪಕ್ಷಾತೀತವಾಗಿ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಕಳೆದೊಂದು ತಿಂಗಳಿನಿಂದ ನಾವೆಲ್ಲ ಅನುಭವಿಸ್ತಾ ಇರುವಂತಹ ಸಂಕಟಕ್ಕೆ ಇವತ್ತು ಒಂದು ದನಿಯಾಗಿ ನಾವಿಲ್ಲಿ ನಿಮ್ಮ ಮುಂದೆ ಬಂದು ಕೂತಿದ್ದೀವಿ. ತುಂಬ ನೋವು, ತಳಮಳ, ಒದ್ದಾಟ, ಒಂದು ರೀತಿ ವಿಷಾದದ ಸಂಗತಿ. ಹಾಸನದ ಮೇಲೆ ಒಂದು ಸುನಾಮಿಯ ರೀತಿ ಈ ಪ್ರಸಂಗ. ಪ್ರಜ್ವಲ್ ರೇವಣ್ಣ ಅವರು ನಡೆಸಿದ್ದಂತಹ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಮತ್ತು ಫೋಟೋಗಳು ಮತ್ತು ವಿಡಿಯೋ ಕಾಲ್ ಕ್ಲಿಪ್ಪಿಂಗ್ಸ್ಗಳು ಇವೆಲ್ಲ ಬಿಡುಗಡೆ ಆದ ನಂತರ ನಮಗೆ ಕಂಡು ಕೇಳಲಿ ಅರಿಯದಂತಹ ಒಂದು ವಿಷಾದದ ಇದಕ್ಕೆ ಹಾಸನ ಬಂದು ನಿಲ್ತು ಅಂತ ನಾನು ಭಾವಿಸ್ತೀನಿ. ನಾವು ಅದುವರೆಗೂ ಈ ಪ್ರಮಾಣದ ಲೈಂಗಿಕ ದೌರ್ಜನ್ಯ ಒಬ್ಬ ವ್ಯಕ್ತಿಯಿಂದ ಆಗಿರೋವಂಥದ್ದು ನಾವೆಲ್ಲೂ ಕೇಳೂ ಇರಲಿಲ್ಲ, ನೋಡೂ ಇರಲಿಲ್ಲ, ಅರಿತೂ ಇರಲಿಲ್ಲ. ಈ ಥರದ್ದನ್ನು ಒಂದು ದಿಗ್ಭ್ರಾಂತಿಯಾಗಿದ್ದು ನಮಗೆಲ್ಲರಿಗೂ. ಅಂದರೆ ಹಾಸನದ ಬಹಳಷ್ಟು ಹೆಣ್ಮಕ್ಳು, ಅದರಲ್ಲೂ ಸಾಮಾಜಿಕವಾಗಿ ತೊಡಗಿಸ್ಕೊಂಡಂತಹ ಪಕ್ಷದಲ್ಲಿ ಇರುವಂತಹ ಕೆಲವು ಹೆಣ್ಮಕ್ಳುಗಳು ಇದರಲ್ಲಿ ತೊಡಗಿಸ್ಕೊಂಡು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಭಾರತಿ ರಾಜಶೇಖರ್, ಸುವರ್ಣ, ಡಾಕ್ಟರ್ ರಂಗಲಕ್ಷ್ಮಿ, ಮಮತಾ ಶಿವು, ಇಂದ್ರಮ್ಮ, ಪ್ರಮೀಳಾ ಇದ್ದರು.